ಎಲ್ಲರಿಗೂ ನಮಸ್ಕಾರ. ಇವತ್ತು ಗಾಂಧಿನಗರ, ಮಲ್ಲೇಶ್ವರ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಾಗರಿಕರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂತ ನನ್ನ ಮಿತ್ರ ಅಂತ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ರೆ, ಬಸವನಗುಡಿ ಅಂತೀನಿ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಂತ ಅಶ್ವತ್ಥ್ನಾರಾಯಣರವರೇ, ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು, ನಮ್ಮ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ರವರೇ, ವೇದಿಕೆಯಲ್ಲಿರುವಂತ ನಮ್ಮ ರಾಜೀವ್ ಗೌಡ್ರು, ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ರವರು, ಮತ್ತು ಎಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು, ಬಿಡಿ ಅಧಿಕಾರಿಗಳು, ಬಿಬಿಎಂಪಿ, ವಾಟರ್ ಬೋರ್ಡು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಸುಮಾರು ಒಂದು 200 ಜನ ಅಧಿಕಾರಿಗಳು ನಿಮ್ಗೋಸ್ಕರ ಬಂದು ಕೂತಿದ್ದಾರೆ. ನಾನು ಮೊದಲು ನಿಮ್ಗೆ ಹೇಳೋದು, ಯಾರೇ ಇಲ್ಲಿ ಬಂದಿರ್ಲಿ, ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ರಾತ್ರಿ 10 ಗಂಟೆ ಆಗ್ಲಿ ನಾನು ಕೂತ್ಕೊಂಡು ನಿಮ್ಮನ್ನ ಭೇಟಿ ಮಾಡ್ತೀನಿ, ನಿಮ್ಮ ಸಮಸ್ಯೆನ ಆಲಿಸ್ತೀನಿ. ಆದ್ರೆ ನಿಮ್ಗೊಂದು ಏನು ಕೆಲಸ ಅಂದ್ರೆ, ನನ್ನ ಹತ್ರ ಮಾತಾಡಕ್ ಟೈಮ್ ಸಿಗದೆ ಹೋದ್ರು ನಿಮ್ಮ ಅರ್ಜಿ, ನಿಮ್ಮ ಅಹವಾಲನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಸಮಸ್ಯೆ ದಾಖಲೆಗೆ ಬರ್ತದೆ. ಅದನ್ನ ನಾವು ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸ್ಕೊಡ್ತೀವಿ. ನನಗೆ ಅರಿವಿದೆ, ನಮ್ಮ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಡದೇ ಇದ್ರಿಂದ ನೀವು ನನ್ನ ಹತ್ರಕ್ಕೆ ಬರ್ತೀರಿ. ನೀವು ಸಹಕಾರ ಕೊಟ್ಟಿದ್ರೆ ನಿಮ್ಮ ಕೆಲಸಗಳು ಆಗ್ತದೆ. ನಿಮ್ಮ ಖಾತೆಗಳ ಸಮಸ್ಯೆ ಇರ್ಬೋದು, ನಿಮ್ಮ ಟ್ಯಾಕ್ಸ್ ಸಮಸ್ಯೆ ಇರ್ಬೋದು, ನಿಮ್ಮ ಪೆನ್ಷನ್ ಸಮಸ್ಯೆ ಇರ್ಬೋದು, ನಿಮ್ಮ ವಿದ್ಯುತ್ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಈ ಭಾಗದ ಅಭಿವೃದ್ಧಿ ಸಮಸ್ಯೆ ಇರ್ಬೋದು, ನಮ್ಮ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಇರ್ತದೆ, ಆ ಏರಿಯಾಗಳ ಡೆವಲಪ್ಮೆಂಟ್ ಓನರ್ಸ್ ಇರ್ತೀರಿ, ಅವ್ರೆಲ್ಲ ಸಮಸ್ಯೆಗಳನ್ನ ನನ್ನ ಹತ್ರ ತೆಗೆದುಕೊಂಡು ಬಂದಿದ್ದೀರಿ. ನಾನೀಗಾಗಲೇ ಸುಮಾರು 13-14 ಕ್ಷೇತ್ರ ಪ್ರವಾಸ ಮಾಡಿದ್ದೇನೆ. ಇವತ್ತು 3 ಕ್ಷೇತ್ರವನ್ನ ಇಟ್ಕೊಂಡಿದ್ದೇನೆ. ಈಗ ನೀವು ದಯವಿಟ್ಟು ಮೊದಲು ನೀವು ಕಂಪಲ್ಸರಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಫೋನ್ ನಂಬರ್ ಮಾಡ್ಕೊಳ್ಳಿ. ಆ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಹತ್ರ ಬಂದಾಗ ನಿಮ್ಗೊಂದು ಟೋಕನ್ ಎಂಡಾರ್ಸ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನ ನನ್ನ ಕೈ ಕೊಡಕ್ ಹೋಗ್ಬೇಡಿ, ನೀವೇ ಇಟ್ಕೊಂಡಿರ್ಬೇಕು. ಮತ್ತು ಇನ್ನೊಂದು, ಅವರು ನಿಮ್ಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿರ್ತಾರೆ, ಆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡ್ಬಿಟ್ಟು ನಿಮ್ಗೊಂದು ಎಂಡಾರ್ಸ್ಮೆಂಟ್, ಅದನ್ನು ನೀವೇ ಇಟ್ಕೊಳ್ಳಿ, ಅದು ನಮ್ಗೆ ಕೊಡಕ್ ಹೋಗ್ಬೇಡಿ. ಬೇರೆ ಅರ್ಜಿಗಳನ್ನ ಈ ಒಂದು ಕಾಪಿನ ನನ್ನ ಕೈ ಕೊಡಿ, ಏನ್ ತೊಂದರೆ ಏನಿಲ್ಲ. ನೀವು ಅದನ್ನ ನನ್ನ ಕೈ ಕೊಟ್ರೆ ಎಂಡಾರ್ಸ್ಮೆಂಟ್ ಏನು ಪ್ರಯೋಜನ ಆಗದೆ, ಅದು ನಿಮ್ಮ ಆಸ್ತಿ, ಅದು ನಿಮ್ಗೆ ಒಂದು ದಾಖಲೆ. ನನ್ನ ಬಂದು ಭೇಟಿ ಮಾಡೋದಕ್ಕೆ ಇವತ್ತು ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಳಿಕ್ಕೆ, ಅದ್ರ ಮೇಲೆ ನಾನು ಒಂದು ಪ್ರತ್ಯೇಕವಾದಂತ ಬೆಂಗಳೂರು ನಗರದಲ್ಲೇ ಒಂದು ತಂಡ ಮಾಡಿ ನಿಮ್ಗೆಲ್ಲ ಮತ್ತೆ ಫೋನ್ ಮಾಡಿಸ್ಬಿಟ್ಟು ನಿಮ್ ಏನ್ ಸಮಸ್ಯೆ ಏನು ಅಂತ ಆಲಿಸಿ, ಬೇಕಾದ್ರೆ ಕಾರ್ಪೊರೇಷನ್ಗೆ ಕರೆಸಿ, ವಾರ್ಡ್ ಆಫೀಸ್ಗೆ ಕರೆಸಿ, ನಿಮ್ಮ ಖಾತೆ ಮತ್ತೊಂದು ದಾಖಲೆ, ನಿಮ್ಗೆ ಆಗ್ತಾ ಇರೋ ಕಿರುಕುಳ, ಪೊಲೀಸಿಂದ ಆಗ್ತಾ ಇರೋ ಕಿರುಕುಳ, ನಿಮ್ಗೆ ಯಾರೋ ಲಂಚ ಕೇಳ್ದ, ಏನ್ ಹೇಳ್ದ, ಅವೆಲ್ಲ ಕೂಡ ಚರ್ಚೆ ಮಾಡಿ ನಾವು ಬಗೆಹರಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅದಕ್ಕೆ ನಮ್ಮ 3 ಜನ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಶುಭವನ್ನ ಹಾರೈಸ್ತಾ ಇದ್ದೇನೆ. ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿಸಿದ್ದೀರಿ, ಹೊಸ ವರ್ಷಕ್ಕೂ ಕೂಡ ನಾವೆಲ್ಲ ಕಾಲಿಟ್ಟಿದ್ದೇವೆ. ಬಹಳ ವಿಚಾರಗಳನ್ನ ಈಗಾಗಲೇ ನಮ್ಮ ದಿನೇಶ್ ಗುಂಡೂರಾವ್ರು, ಅಶ್ವತ್ಥ್ನಾರಾಯಣರವರು, ನಮ್ಮ ಜಮೀರ್ ಅಹಮದ್ ಅವರು ತಮ್ಮ ಪರವಾಗಿ ವಿಚಾರವನ್ನ ತಿಳಿಸಿದ್ದಾರೆ. ಈ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆ, ಬಹುಶಃ ಬಿಜೆಪಿಯ MLAಗಳು ಅದನ್ನ ಗಮನಿಸಿರ್ಲಿಲ್ಲ ಅಂತ ಕಾಣ್ತದೆ. ನಾನು ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ. ಈ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಡಿಕ್ಲರೇಷನ್ ಮಾಡ್ಕೊಂಡಿರ್ಲಿಲ್ಲ.
ಈ ಬೆಂಗಳೂರಿಗೆ ಟ್ಯಾಕ್ಸ್ ಜಾಸ್ತಿ ಬರಲಿಲ್ಲ ಅಂದ್ರೆ ನಾನು ಅಭಿವೃದ್ಧಿ ಮಾಡಕ್ ಆಗುದಿಲ್ಲ. ಅದಕ್ಕೆ ನಾವೆಲ್ಲ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಲ್ಲಿ ಏನು ನ್ಯೂನ್ಯತೆ ಆಗಿದೆ ಇದ್ರ ಬಗ್ಗೆ ನೋಡ್ಬೇಕು ಅಂತೇಳಿ ಒಂದು ಪ್ರಯತ್ನವನ್ನ ಪ್ರಾರಂಭವನ್ನ ಮಾಡಿದೆ. ಅಲ್ಲಿ ನೋಡಿದ್ರೆ 2020 ಏನು BBMP ಆಕ್ಟ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ, ಆ ಸಂದರ್ಭದಲ್ಲಿ ಕೆಲವು ನ್ಯೂನತೆಯಿಂದ ಜಾಸ್ತಿ ಟ್ಯಾಕ್ಸು ಪೆನಾಲ್ಟಿ ಆಗಿದೆ. ನಾನು ಈ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಾನು ಪ್ರವಾಸ ಮಾಡಿದಾಗ, ನಾನು ಮೊನ್ನೆ ಬೆಂಗಳೂರು ಸೌತ್ ಹೋಗಿದ್ದೆ, ಅಲ್ಲಿ ಹೆಬ್ಬಾಳ ಕ್ಷೇತ್ರಕ್ಕೆ ಹೋಗಿದ್ದೆ. ಎಲ್ಲ ಕಡೆ ಹೋದಾಗ ಈ ಸಮಸ್ಯೆನ ನನ್ನ ಮುಂದೆ ತಂದಿದ್ದಾರೆ. ಅದನ್ನೇ ಅಶ್ವತ್ಥ ನಾರಾಯಣರು ಕೂಡ ಈಗ ನನ್ನ ಗಮನವನ್ನ ಸೆಳೆದ್ರು. ನಮ್ಮ ರಾಮಲಿಂಗಾರೆಡ್ಡಿ ಅವರು ನನಗೊಂದು ಪತ್ರವನ್ನ ಈ ವಿಚಾರದಲ್ಲಿ ನಮ್ಮ ಕಾರ್ಪೊರೇಷನ್ ಕೂಡ ಬರೆದಿದ್ದಾರೆ. ಸೊ ಇದನ್ನ ನಾನು ಎಕ್ಸಾಮಿನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅಮೆಂಡ್ಮೆಂಟ್ ತರಲೇಬೇಕಾಗಿದೆ. ವಿಶೇಷವಾಗಿ 30-40 ಸೈಟ್ ಇಟ್ಕೊಂಡಿರೋರು, ಶೆಡ್ ಇಟ್ಕೊಂಡಿರೋರು, ಆಸ್ಬೆಸ್ಟಾಸ್ ಶೀಟ್ ಕಟ್ಟಿಕೊಂಡಿರೋರು, ಇಂಥವ್ರಿಗೆಲ್ಲ ರಿಯಾಯಿತಿ ಮಾಡಿ ಈ ಪೆನಾಲ್ಟಿಗಳನ್ನೆಲ್ಲ ಜಾಸ್ತಿ ಮನ್ನಾ ಮಾಡಿ ಒಂದು ಸಿಂಪಲ್ ಆಗಿ ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ. ಆಮೇಲೆ ಕೆಲವರು ಬಹಳ ಗಾಬರಿ ಆಗೋದು ಬೇಡ. ನಿಮ್ಗೆ ಒಂದು ವಾರದಲ್ಲೇ 3 ದಿನದಲ್ಲೇ 10 ದಿನದಲ್ಲೇ ಇಷ್ಟು ಟ್ಯಾಕ್ಸ್ ಕಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಎಷ್ಟು ರಿಡ್ಯೂಸ್ ಮಾಡಕ್ ಸಾಧ್ಯನೋ ಮಾನವೀಯತೆ ದೃಷ್ಟಿಯಿಂದ, ಆದ್ರೆ ಎಲ್ಲರೂ ಟ್ಯಾಕ್ಸ್ ಸಿಸ್ಟಮ್ ಒಳಗಡೆ ಬರಬೇಕು. ಏನು ಕೆಲವರು ಒಂದು ಅಂತಸ್ತು ಮನೆ ಕಟ್ಬಿಟ್ಟು 3 ಅಂತಸ್ತು ಮನೆ ಇಟ್ಕೊಂಡು ಬರೀ 1 ಅಂತಸ್ತು ಮನೆಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ, ಅದೆಲ್ಲ ತಪ್ಪು. ಅಧಿಕಾರಿಗಳಿಗೆ ಏನೋ ಲಂಚ ಗಿಂಚ ಸಣ್ಣ ಪಣ್ಣ ಕೊಟ್ಬಿಟ್ಟು ನಡೆಸ್ತಾ ಇದ್ರಿ. ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಮನೆನೂ ಕೂಡ ದಾಖಲೆ ಇಟ್ಕೊಂಡು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಆಸ್ತಿಯ ಖಾತೆಯನ್ನ, ಅವರ ಸ್ವತ್ತಿನ ದಾಖಲೆಯನ್ನ ಅವರ ಹೆಸರಿಗೆ ಮನೆ ಬಾಗಿಲಿಗೆ ಫ್ರೀಯಾಗಿ ಕೊಡಬೇಕು ಅನ್ನೋದು ಕೂಡ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಯಾರ ಹೆಸರು ಇದೆಯೋ ಖಾತೆ ಡಾಕ್ಯುಮೆಂಟೇಶನ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಸ್ವತ್ತಿನ ದಾಖಲೆಗಳನ್ನ ನಿಮ್ಗೆ ಉಚಿತವಾಗಿ, ಹಿಂದೆ ಕೃಷ್ಣ ಅವರ ಕಾಲದಲ್ಲಿ ಈ ಭೂಮಿ ಅಂತ ಯೋಜನೆ ತಂದು ಎಲ್ಲರಿಗೂ ಕೂಡ ಪಾಣಿನ 5 ರೂಪಾಯಿಗೆ ಅಂತೇಳಿ ಕೊಟ್ಟ ನಾವು. ಈಗೂ ಕೂಡ ನೀವು ಆನ್ಲೈನ್ ಅಲ್ಲಿ ಬೇಕಾದ್ರೆ ತೆಗೆದುಕೊಂಡು ನೀವು ಈಗೂ ನೋಡ್ಕೋಬಹುದು. ದಿಶಾಂಕ್ ಅಂತ ಇದೆ, ಭೂಮಿ ಅಂತ ಇದೆ, ಎಲ್ಲ ಕೂಡ ನೀವು ತಂದು ದಾಖಲೆಗಳನ್ನ ನೋಡ್ಕೋಬಹುದು. ಹಂಗೆ ಬೆಂಗಳೂರು ನಗರದ ಪ್ರತಿಯೊಂದು ಆಸ್ತಿ ಕೂಡ ಯಾರ ಹೆಸರಿದೆ ಎಷ್ಟಿದೆ ಅಂತ ಹೇಳಿ ಅದನ್ನ ದಾಖಲೆಯನ್ನ ಸರಿ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಕೆಲವರು ಗಾಬರಿ ಆಗ್ತಾ ಇದೀರಿ, ಟ್ಯಾಕ್ಸು ಕೆಲವರೆಲ್ಲ ಕಟ್ಟದೇ ಇದ್ದವರು, ಕತ್ಕೊಂಡು ಬಂದವರು, ಅಂತವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ. ಬಟ್ ಎಷ್ಟು ಲಿಬರಲೈಸ್ ಮಾಡಕ್ ಸಾಧ್ಯನೋ, ಎಷ್ಟು ಕಡಿಮೆ ಮಾಡಕ್ ಸಾಧ್ಯನೋ ಅಷ್ಟು ನಾನು ಪ್ರಯತ್ನವನ್ನ ನಾನು ಮಾಡ್ತೇನೆ. ಆದ್ರೆ ಸರ್ಕಾರನೂ ಇರಬೇಕು, ಕಾರ್ಪೊರೇಷನ್ಗೂ ಅಭಿವೃದ್ಧಿ ಆಗ್ಬೇಕು, ನಿಮಗೂ ಅನುಕೂಲ ಆಗ್ಬೇಕು. ಸೊ ಆ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈಗ ವಸತಿ ಸಚಿವರು 1 ಲಕ್ಷ ಯೋಜನೆ ಮನೆಯನ್ನ ಹಿಂದೆ ಸರ್ಕಾರ ಘೋಷಣೆ ಮಾಡಿ ಯಾರಿಗೂ ಕೂಡ ಮನೆಗಳನ್ನ ಕೊಡ್ಲಿಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ನಾನು ನಂದೆಲ್ಲ ಮೀಟಿಂಗ್ ಆದ್ಮೇಲೆ ಎಷ್ಟು ಜನ ಮನೆಗೋಸ್ಕರ ಕೇಳ್ಕೊಂಡಿದ್ದಾರೆ ಅಂತೇಳಿ ಒಂದು ದಾಖಲೆ ಸಿಗ್ತದೆ ಬೆಂಗಳೂರು ನಗರದಲ್ಲಿ. ಅದನ್ನು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ಸಮಿತಿ ಮಾಡಿ ನಾವು ಎಷ್ಟು ಜನಕ್ಕೆ ಮನೆಯನ್ನ ಸಹಾಯ ಮಾಡ್ಬೋದು ಅಂತೇಳಿ. ಎಲ್ಲ ಪುಕ್ಸಟೆ ಕೊಡೋದು ಬಹಳ ಕಷ್ಟ ಆಗ್ತದೆ. ಆ ಮನೆ ಬೆಲೆ ನಿಮ್ಗೂ ಗೊತ್ತಾಗುದಿಲ್ಲ, ಬೇರೆಯವ್ರಿಗೂ ಗೊತ್ತಾಗುದಿಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಏನಪ್ಪಾ ಅಂದ್ರೆ ಇವತ್ತು 1.5 ಲಕ್ಷನೋ 2 ಲಕ್ಷನೋ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇರೋದು, ನಿಮ್ಗೂ ಜವಾಬ್ದಾರಿ ಇರ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಜಮೀರ್ ಅಹಮದ್ ರವರು ಸರ್ಕಾರದ ಪರವಾಗಿ ಅವರ ನಿಲುವನ್ನ ನಿಮ್ಗೆ ತಿಳಿಸಿದ್ದಾರೆ. 55 ಲಕ್ಷ ವಾಹನಗಳು ಈಗ ಸಂಚಾರ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ. ಹೊರಗಡೆಯಿಂದ ಬರೋದಲ್ಲದೆ ಇಲ್ಲೇ ರಿಜಿಸ್ಟ್ರೇಷನ್, ವಾಹನ ಟ್ರಾಫಿಕ್ ದಟ್ಟಣೆ. ಇಲ್ಲಿ ಅಶ್ವತ್ಥ ಅವರು ಹೇಳಿದಂಗೆ ನಮ್ಮ ಫುಟ್ಪಾತ್ ವ್ಯಾಪಾರಿಗಳು, ನೀವು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ತಳ್ಳು ಗಾಳಿ ಇಟ್ಕೊಳ್ಳಿ, ಎಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಸಾಯಂಕಾಲ ಅಲ್ಲೇ ಅಂಗಡಿ ಹಾಕೋಬಿಟ್ರೆ
ನಮ್ಗೆ ಬಹಳ ಕಷ್ಟ ಆಗ್ತದೆ. ಹೈಕೋರ್ಟ್ ಇಂದ ಆರ್ಡರ್ ಇದೆ ಎಲ್ಲಾನು ಖಾಲಿ ಮಾಡಿಸ್ಬೇಕು ಅಂತ. ಇಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನರ್ ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ನೀವು ತಳ್ಳ ಗಾಡಿ ಇಟ್ಕೊಂಡು ಬದುಕಿ, ನಾನು ಬೇಡ ಅಂತ ಹೇಳೋದಿಲ್ಲ. ನಾವು ಪ್ರೋತ್ಸಾಹ ಕೊಡ್ತೇವೆ ಬೀದಿ ವ್ಯಾಪಾರಿಗಳಿಗೆ. ಅಂದ್ರೆ ತಳ್ಳ ಗಾಡಿ ಇಟ್ಕೊಂಡು ಎಲ್ಲ ಸೈಡ್ ಅಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನೀವು ಒಂದೇ ಕಡೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕಾರ್ಪೊರೇಷನ್ ಆಸ್ತಿಲಿ ಅದು ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾವು ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಯಾರಿಗೂ ತೊಂದರೆ ಕೊಡ್ಬೇಕು ಅಂತ ಇಷ್ಟ ಇಲ್ಲ ನಮ್ಗೆ. ನಿಮ್ಮ ಬದುಕು ಕಟ್ಕೊಳ್ಳಿ, ನ್ಯಾಯಬದ್ಧವಾಗಿ ಕಟ್ಕೊಳ್ಳಿ. 10,000 ರೂಪಾಯಿ ಕೂಡ ಸಾಲವನ್ನ BBMP ಕೊಡ್ತದೆ. ಎಲ್ಲ ತರದ ಪ್ರೋತ್ಸಾಹ ಕೂಡ ಮಾಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ಶ್ರಮಿಕರಿಗೆ ನಮ್ಗೆ ಕಾಳಜಿ ಇದೆ. ಶ್ರಮಿಕರಿಂದನೇ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವೆಲ್ಲ ಸಾಧ್ಯ. ಈ ಮಧ್ಯೆ ಫ್ಲೆಕ್ಸ್ ಗಳನ್ನ ನಾನು ಬ್ಯಾನ್ ಮಾಡಿದ್ದೇನೆ, ಕೋರ್ಟ್ ಆದೇಶ ಇದೆ. ನೆನ್ನೆ ನೋಡಿದೆ, ನಮ್ಮ ದೇವರಾಜ್ ಇದರಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ರು, ಅಲ್ಲೆಲ್ಲ ಜಯನಗರದಲ್ಲಿ ಇತ್ತು. ನಮ್ಮನೆ ಕಡೆ ನನ್ನ ಫೋಟೋ ಕೂಡ ಹಾಕೊಂಡಿದ್ರು. ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದೇನೆ, ಮೊದಲು ನನ್ನ ಫೋಟೋನು ಹಾಕೊಳ್ಳಿ, ಯಾವ್ದೇ ಫೋಟೋ ಹಾಕೊಳ್ಳಿ, ಮೊದಲು ಕೇಸ್ ಹಾಕಿ ಅಂತ ಹೇಳಿದ್ದೀನಿ. ನಾನು ಅವ್ರಿಗೆ ಕೇಸ್ ಹಾಕಿ ಮೊದಲು ಕುಲ್ಲ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಯಾರು ಕೂಡ ನಾನು ತಮ್ಗೆ ಮನವಿ ಮಾಡ್ಕೊಳ್ಳೋದು, ಈ ಒಂದು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬರ್ತಾ ಇದೆ. ಯಾರು ಬರ್ತ್ಡೇಗೆ, ಡೆತ್ ಡೇಗೆ, ಇನ್ನೊಂದು ಸಂಕ್ರಾಂತಿ ಶುಭಾಶಯಗಳು, ಹೊಸ ವರ್ಷ ಶುಭಾಶಯಗಳು, ದಯವಿಟ್ಟು ಇದನ್ನೆಲ್ಲ ಬಿಡಿ. ಯಾವುದೇ ಪಾರ್ಟಿಯವರಾಗ್ಲಿ, ಕಾಂಗ್ರೆಸ್ ಆಗ್ಲಿ, ದಳ ಆಗ್ಲಿ, ಬಿಜೆಪಿ ಆಗ್ಲಿ, ಯಾರು ಕಾನೂನು ಬಾಹಿರವಾಗಿ ಯಾರು ಕೂಡ ಫ್ಲೆಕ್ಸ್ ಹಾಕ್ಲಿಕ್ಕೆ ಮತ್ತೆ ಅವಕಾಶ ಕೊಡುವುದಿಲ್ಲ. ಯಾರು ಹಾಕೋದು ಕೂಡ ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತೇಳಿ ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಕೋರ್ಟಿನ ಆದೇಶನ ಅನುಸರಣೆ ಮಾಡಬೇಕು ಅಂತೇಳಿ ಅವ್ರಿಗೆ ಚೀಫ್ ಜಸ್ಟಿಸ್ ಅವ್ರ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಸೊ ಅದಕ್ಕೆ ಈ ಕಸ ವಿಚಾರದಲ್ಲಿ ನಿಮ್ಮ ಮನೆ ಸುತ್ತಮುತ್ತಲು ನಿಮ್ಮ ಚರಂಡಿಗಳಲ್ಲಿ ಬರೀ ನಿಮ್ಮ ಮನೆಯಿಂದ ತೆಗೆದ್ಬಿಟ್ಟು ಚರಂಡಿ ಹಾಕೋದಲ್ಲ, ಇದಕ್ಕೆಲ್ಲ ಒಂದು ಹೊಸ ರೂಪನ ಕೊಡಬೇಕು. ನಾನು ದೊಡ್ಡ ಸ್ಟಡಿ ಮಾಡ್ತಾ ಇದ್ದೀನಿ. ಬಹಳ ಒಂದು ದೊಡ್ಡ ಇದ್ರದೇ ಒಂದು ದೊಡ್ಡ ಗ್ಯಾಂಗ್ ಇದೆ. ಇದನ್ನ ಏನಾದ್ರು ಮಾಡಿ ನಿಯಂತ್ರಣ ಮಾಡಬೇಕು. ಬೆಂಗಳೂರಲ್ಲಿ ಟ್ರಾಫಿಕ್, ಈ ಕಸ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇವೆರಡನ್ನ ನಾವು ಒಂದು ಹತೋಟಿಗೆ ತಂದ್ರೆ ಬಹುಶಃ ಮುಂದಕ್ಕೆಲ್ಲ ಸರೋಗ್ತದೆ. ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ವೈಟ್ ಟ್ಯಾಪಿಂಗ್ ರಸ್ತೆ ಮತ್ತು ಕೆಲವು ಡಾಂಬರ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿ ಈಗಾಗಲೇ ಟೆಂಡರ್ ಕರೀಲಿಕ್ಕೆ ಎಲ್ಲ ಸಿದ್ಧತೆಯನ್ನ ನಮ್ಮಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಮೇಜರು ಈಗ ಟ್ಯಾಕ್ಸ್ ಸಮಸ್ಯೆ, ಇದನ್ನ ಬಗೆಹರಿಸ್ತೇವೆ. ಇವತ್ತು ದಿನೇಶ್ ಅವರ ಕ್ಷೇತ್ರದಲ್ಲಿ 3 ಕ್ಷೇತ್ರದವ್ರನ್ನು ಕೂಡ ಕರೆಸಿದ್ದೇವೆ. ಇನ್ನ ಸಾಯಂಕಾಲದವರೆಗೂ ನಿಮ್ದು ಯಾರು ನಿಮ್ಮ ನಂಟರುಗಳು, ಸ್ನೇಹಿತರುಗಳು, ಫ್ರೆಂಡ್ಗಳು, ಬಂಧುಗಳು ಯಾರು ಇದ್ದಾರೆ ಅವ್ರನ್ನೆಲ್ಲ ಬೇಕಾದ್ರೆ ಕರೆಸಿ ರಿಜಿಸ್ಟ್ರೇಷನ್ ಮಾಡಿಸಿ, ಏನೇ ಇದ್ರು ದಾಖಲೆಗೆ ಬಂದು ಎಷ್ಟು ನಾನು ಎಲ್ಲ 100% ನಿಮ್ದೆಲ್ಲ ಬಗೆಹರಿಸ್ತೀನಿ ಅಂತ ಹೇಳುದಿಲ್ಲ. ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ. ಅದಕ್ಕೆ ಇಡೀ ರಾಜ್ಯ, ಇಡೀ ಕ್ಷೇತ್ರದ, ಬೆಂಗಳೂರು ನಗರದ ಎಲ್ಲಾ ಕ್ಷೇತ್ರಕ್ಕೂ ಕೂಡ ಪ್ರವಾಸ ಮಾಡಿ ನಮ್ಮ ಅಧಿಕಾರಿಗಳು ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ಬಗೆಹರಿಸ್ತೇನೆ. ಫಸ್ಟ್ ನಾನು ಇಲ್ಲಿ ಮುಂದೆಗಡೆ ಕೂತ್ಕೊಂಡಿರುವಂತ ಹ್ಯಾಂಡಿಕ್ಯಾಪ್ಟು ಕೆಲವು ವಯಸ್ಸಾದವ್ರನ್ನ ನೀವು ಯಾರು ಬರೋದು ಬೇಡ, ಅಲ್ಲೇ ಕೂತ್ಕೊಳ್ಳಿ. ಅಲ್ಲಿಗೆ ಬಂದು ನಿಮ್ಮ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀನಿ. ಅದಾದ್ಮೇಲೆ ಕೆಲವರು ಎಲ್ಲೆಲ್ಲಿ ಕೆಲವರು ಬೇರೆ ಇದೆ ಅಲ್ಲೆಲ್ಲ ಬರ್ತೀನಿ. ಅದಾದ್ಮೇಲೆ ಉಳ್ಕೊಂಡದವರು ನೀವು ಒಬ್ಬೊಬ್ಬರೇ ಬೇಕಾದ್ರೆ ಬಂದು, ಎಲ್ಲರೂ ಸ್ಟೇಜ್ ಮೇಲೆ ಬರಕ್ ಹೋಗ್ಬೇಡಿ. ಊಟ ಎಲ್ಲ ನಿಮ್ಗೆ ಅರೇಂಜ್ಮೆಂಟ್ ಆಗಿದೆ. ನಿಧಾನ ಒಬ್ಬೊಬ್ರು ಬಂದು ನಿಮ್ ಸಮಸ್ಯೆ ಏನಿದೆ ಹೇಳ್ಕೊಂಡು ಅದ್ರ ಮೇಲೆ ನಾನು ಏನು ಅಧಿಕಾರಿಗಳಿಗೆ ಆದೇಶ ಕೊಡಕ್ ಸಾಧ್ಯನೋ ಅಧಿಕಾರಿಗಳು ಕೊಟ್ಟು, ನಮ್ಮ ಶಾಸಕರು ಇರ್ತಾರೆ ಅವರ ಸಮ್ಮುಖದಲ್ಲಿ ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತೀನಿ. ಇವತ್ತು ದಿನೇಶ್ ಅವರು, ಜಮೀರ್ ಅವರು ಮತ್ತು ಅಶ್ವಥ್ ನಾರಾಯಣ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಗೆಲ್ಲ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ, ಅಧಿಕಾರಿಗಳು ಅವರು ಕೂಡ ಬಹಳ ಜವಾಬ್ದಾರಿಯುತವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ಶುಭ ಹಾರೈಸಿ, ಇವತ್ತು ಮಾಧ್ಯಮ ಸ್ನೇಹಿತರುಗಳು ತಾವು ಕೂಡ ನೇರವಾಗಿ ತಮ್ಮ ಕಣ್ಣಲ್ಲೇ ನಾವು ನೋಡ್ತಾ ಇದ್ದೀರಿ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ. ಎಲ್ಲರೂ ಕೂಡ ನಮ್ದೇ ಆದಂತ ರೀತಿಲಿ ಅವ್ರಿಗೆ ಕಾನೂನುಬದ್ಧವಾಗಿ ಪರಿಹಾರವನ್ನು ಒದಗಿಸ್ಕೊಡುವಂತ, ನ್ಯಾಯವನ್ನು ಒದಗಿಸ್ಕೊಡುವಂತದ್ದು ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಯಾರು
ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಚೀಟಿ ಕೊಡಿಸಿ ಟೋಕನ್ ಕೊಡಿಸಿ ಎಂಡಾರ್ಸ್ಮೆಂಟ್ ಕೊಡಿಸಿ ಆಮೇಲೆ ಅವ್ರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡುವಂತ ಕೆಲಸ ತಾವು ಮಾಡಬೇಕು. ಯಾರು ನುಗ್ಗಿ 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 ಬರಕ್ ಹೋಗ್ಬೇಡಿ. ಊಟನೂ ಇದೆ, ಚೇರು ಇದೆ, ಆರಾಮಾಗಿ ಕೂತಿರಿ. ನಿಮ್ ಚೇರ್ ಬಾಗಿಲಿಗೆ ಬೇಕಾದ್ರೆ ನಾನು ಬರ್ತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.